ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನ್ ಮಾಡ್ತಾ ಇದೀವಮ್ಮ? ನಾವು ಚುರುಮುರಿ ಮಾಡೋಣ. ಈಗ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡಿ. ಸ್ವಲ್ಪ ಕಡಲೆಪುರಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 2 ಟೊಮೊಟೊ, 2 ಈರುಳ್ಳಿ, 2 ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಚಾಟ್ ಮಸಾಲ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾವಿಲ್ಲಿ ಕಡಲೆಪುರಿ ಜಾಸ್ತಿ ಇರೋದ್ರಿಂದ 2 ಟೊಮೊಟೊ, 2 ಈರುಳ್ಳಿ ಹಚ್ಕೊಂಡಿದೀವಿ. ನೀವು ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನೀವು ರೆಡಿ ಮಾಡ್ಕೋಬಹುದು. ಈಗ ರೆಡಿ ಮಾಡ್ಕೊಳ್ಳೋಣ. ಈಗ 1 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಸೊ ಆಯಿಲ್ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ. ಹೌದು. ಈರುಳ್ಳಿ ಮತ್ತು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, 5 ಸ್ಪೂನು ಚಿಲ್ಲಿ ಪೌಡರು, 1 ಸ್ಪೂನು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಇದು ಸಂಜೆ ಟೀಗೆ ಮತ್ತೆ ಮಕ್ಕಳಿಗೆ ಚೆನ್ನಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಒಂದು 2 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಇದು. ಮತ್ತೆ ಇದಕ್ಕೆ ಬೇಕಾದ್ರೆ ಸೌತೆಕಾಯಿ ಹಾಕೋಬಹುದು ನೀವು. ನಾನು ಸೌತೆಕಾಯಿ ಹಾಕಿಲ್ಲ, ಅದು ನೀರಿನ ಅಂಶ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ಹಾಕಿಲ್ಲ. ಈಗ ಇದಕ್ಕೆ ನಿಂಬೆಹಣ್ಣು ಹಾಕೊಳ್ಳೋಣ. ಈಗ ನೋಡಿ, ಇನ್ನೊಂದ್ಸರಿ ಮಿಕ್ಸ್ ಮಾಡಿ. ಜಾಸ್ತಿ ಖಾರನೂ ಇರಲ್ಲ, ಮೆಣಸಿನ್ಕಾಯಿ ಹಾಕೋಬಿಡಿ, ಬಾಯಿಗೆ ಸಿಕ್ಬಿಡುತ್ತೆ. ಚಿಲ್ಲಿ ಪೌಡರ್ ಹಾಕೊಂಡ್ರೆ ಎಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಆಗ್ಬಿಡುತ್ತೆ. ಅದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಮನೇಲಿ ಚಕ್ಲಿ, ನಿಪ್ಪಟ್ಟು ಏನಾದ್ರು ಇದ್ರೆ ಅದನ್ನು ಕ್ರಶ್ ಮಾಡಿ ಹಾಕೊಳ್ಳಿ, ಅದು ಚೆನ್ನಾಗಿರುತ್ತೆ. ನಾನು ಬರೀ ಮಿಕ್ಸ್ಚರ್ ಹಾಕಿದ್ದೀನಿ ಅಷ್ಟೇ ಇದಕ್ಕೆ. ಈಗಿದು ಫುಲ್ ರೆಡಿ ಆಯ್ತು. ಈಗ ನೋಡಿ, ರೆಡಿ ಆಗಿದೆ. ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಚುರುಮುರಿ ರೆಡಿ ಆಗಿದೆ. ಈಗ